ಡೆಲಿವರಿ ಆದಮೇಲೆ ವೆಜೈನಲ್ ಲ್ಯಾಕ್ಸಿಟಿ ಅಥವಾ ಯೋನಿಯ ಸಡಿಲಿಕೆ ಅಂತ ಹೇಳ್ತೇವೆ. ಸೊ ಆಗ ಏನಾಗುತ್ತೆ ಅಂತ ಅಂದ್ರೆ ಅಲ್ಲಿ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಎಲ್ಲ ವೀಕ್ ಆಗಿರುತ್ತೆ. ಸೊ ಅದರಿಂದಾಗಿ ಅವ್ರಿಗೆ ಏನಾಗುತ್ತೆ, ಡೆಲಿವರಿ ಆದಮೇಲೆ ಗರ್ಭಕೋಶ ಜಾರದ ಹಾಗೆ ಫೀಲಿಂಗ್ ಆಗ್ಬೋದು, ಇಲ್ಲ ಮೂತ್ರ ಲೀಕ್ ಆಗೋದು, ಕೆಮ್ಮದಾಗ ಸೀನ್ದಾಗ ಮೂತ್ರ ಲೀಕ್ ಆಗೋದು, ಆ ಥರ ಫೀಲ್ ಆಗ್ಬೋದು. ಮತ್ತೆ ಇನ್ನು ವೆಜೈನಲ್ ಲ್ಯಾಕ್ಸಿಟಿಯಿಂದ ಏನಾಗುತ್ತೆ ಅಂದ್ರೆ ಲೈಂಗಿಕ ಸಂಭೋಗದ ಸಮಯದಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರ್ಬೋದು. ಸೊ ಇದರಿಂದ ಕೆಲವು ಸಲ ಇಂಟಿಮೇಟ್ ರಿಲೇಷನ್ಸ್ ಕೂಡ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಅಂಥದ್ದಕ್ಕೆ ನಮಗೆ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಟ್ರೀಟ್ಮೆಂಟ್ ಇದೆ. ಸೊ ಅಲ್ಲದೆ ಇನ್ನು ಮೆನೋಪಾಸಲ್ ಸಿಂಪ್ಟಮ್ಸ್, ಈಗ ಮುಟ್ಟು ನಿಂತ ಮೇಲೆ ನಮ್ಮ ಬಾಡಿಯಲ್ಲಿ ಏನು ಹಾರ್ಮೋನ್ ಚೇಂಜಸ್ ಆಗುತ್ತೋ ಅದರಿಂದ ಏನಾಗುತ್ತೆ, ಲ್ಯಾಕ್ಸಿಟಿ ಒಂದು ಜಾಸ್ತಿ ಆಗುತ್ತೆ ವೆಜೈನದು. ಜೊತೆಗೆ ವೆಜೈನಲ್ ಅಲ್ಲಿ ಮಾಯಿಶ್ಚರ್ ಅಥವಾ ತೇವಾಂಶ ಏನಿದೋ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವೆಜೈನಲ್ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಸೊ ಈ ವೆಜೈನಲ್ ಡ್ರೈನೆಸ್ ಇಂದ ಏನಾಗುತ್ತೆ, ಅವರಿಗೆ ಅಲ್ಲಿ ಆ ಜಾಗದಲ್ಲಿ ಉರಿ, ಊತ, ಇಚ್ಚಿಂಗ್ ಅಥವಾ ಅಗೇನ್ ಈಗ ಲೈಂಗಿಕ ಸಂಭೋಗದ ಸಮಯದಲ್ಲಿ ಪೇನ್ ಜಾಸ್ತಿ ಆಗೋದು, ಈ ರೀತಿಯಾದ ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೂ ಕೂಡ ನಾವು ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಚಿಕಿತ್ಸೆಯನ್ನು ಪಡಿಬಹುದು. ನೀವು ಸ್ಕಿನ್ ಹಾಗೂ ಹೇರ್ ಕೇರ್ ಮಾಡ್ತೀರಾ? ಕಾಸ್ಮೆಟಿಕ್ ಗೈನಕಾಲಜಿ ಅಂದ್ರೆ ಏನು ಅನ್ನೋ ಕುತೂಹಲ ನಿಮ್ಗಿದ್ಯಾ? ಹಾಗಿದ್ರೆ ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ನ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಿರಿ.